ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು, ದಳಪತಿ ವಿಜಯ್ ಹೆಂಗೆ ತುಂಬ ಜ್ಯೋತಿಷ್ಯವನ್ನು ನಂಬುವಂಥ ವ್ಯಕ್ತಿನ? ವಿಜಯ್ ಅನೇಕ ಸಾರಿ ಜ್ಯೋತಿಷಿಗಳ ಕನ್ಸಲ್ಟೆನ್ಸಿಯನ್ನ ತಗೊಂಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಅವರ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಯಾರು ಲಾಬಿ ಮಾಡಿಲ್ಲ ಆದ್ರೂ ಕೂಡ ಅವರು ಅನೇಕ ಬಾರಿ ಕನ್ಸಲ್ಟ್ ಮಾಡುವಂತದ್ದು, ಅಂದ್ರೆ ಗುಪ್ತವಾಗಿ ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯಗಳನ್ನ ತಗೊಂಡು ಹೆಜ್ಜೆ ಮುಂದಿಡುವಂತ ಕೆಲಸಗಳನ್ನ ಮಾಡ್ತಾರೆ, ಮಾಡದೇ ಇಲ್ಲ ಅಂತಿಲ್ಲ. ಈಗ ನೀವು ನೋಡಿರ್ಬೋದು, ಎಲೆಕ್ಷನ್ ಆದ ಮಾರನೇ ದಿವಸದಿಂದ ಅವರು ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇರ್ಬೋದು, ನಿನ್ನೆ ಶಿರಡಿ ಸಾಯಿಬಾಬಾ ಅವರನ್ನ ವಿಸಿಟ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ ಗಮನಿಸಿದಾಗ ಅವರು ಕೂಡ ಒಂದು ರೀತಿಯಲ್ಲಿ ಜ್ಯೋತಿಷದ ಅಥವಾ ಒಂದು ಆಧ್ಯಾತ್ಮಿಕ ಜಾಲದಲ್ಲಿ ಈಗ ಬೀಳ್ತಾ ಇದ್ರೆ ಅಂತಾನೆ ಹೇಳುತ್ತಾ ಇದ್ದಾರೆ. ಈಗ ಸರ್, ಈಗ ಈ ಫ್ರೀ ಬೀಸ್ ಅನ್ನ ನೀವು ನಮ್ಮ ರಾಜ್ಯದಲ್ಲೂ ಕೂಡ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನ ಗಮನಿಸಿರ್ತೀರಿ. ತಮಿಳುನಾಡು ರಾಜಕಾರಣ ಅಫ್ಕೋರ್ಸ್ ಯಾರೋ ಒಬ್ಬ ಸಿನಿಮಾ ಸೆಲೆಬ್ರಿಟಿ ಬಂದಾಗ ಅಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋದು ಸಹಜ. ಕರ್ನಾಟಕಕ್ಕೂ ಮತ್ತು ತಮಿಳುನಾಡಿಗೂ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಅದೇ ಮಾತುಗಳನ್ನು ಹೇಳ್ತಾರೆ, ಜನ ಸೇರಿದಷ್ಟು ವೋಟ್ ಆಗಿ ಕನ್ವರ್ಟ್ ಆಗಲ್ಲ ಅಂತ. ಆದರೆ ತಮಿಳುನಾಡಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಫ್ಯಾನ್ ಬೇಸ್ ತುಂಬ ದೊಡ್ಡದಾಗಿರೋದ್ರಿಂದ ಜನ ಈ ಬಾರಿ ಅವರನ್ನು ಸ್ವಲ್ಪ ಮಟ್ಟಿಗಾದರೂ ಕೈ ಹಿಡಿಬಹುದು ಒಂದು ವೇಳೆ. ಆದರೆ ಆ ಥರ ಇದೆಯಾ, ಅಥವಾ ಅವರು ಕೊಟ್ಟಂಥ ಈ ಮಾದಕ ದ್ರವ್ಯ ಮುಕ್ತ ತಮಿಳುನಾಡು ರಾಜ್ಯವನ್ನಾಗಿ ಮಾಡ್ತೀವಿ ಅನ್ನೋದು, ಆಮೇಲೆ ಘಟಕಗಳನ್ನು ಸ್ಥಾಪಿಸ್ತೀವಿ, ಮಾದಕ ದ್ರವ್ಯ ವಿರೋಧ ಘಟಕಗಳನ್ನು ಮಾಡ್ತೀವಿ ಅನ್ನುವಂಥ ಹೇಳಿದ್ದಿರ್ಬೋದು, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಅದರ ಜೊತೆಗೆ ಎಜುಕೇಷನ್ ಲೋನ್ನ ಕೊಡ್ತಾ ಇರುವಂಥದ್ದು ಯಾವುದೇ ಬಡ್ಡಿ ಇಲ್ಲದೆ, ಆಮೇಲೆ ನಿರುದ್ಯೋಗಿಗಳಿಗೆ ಭತ್ಯೆಯನ್ನು ಕೊಡುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡಬಹುದು ಯುವ ಸಮೂಹಕ್ಕೆ ಅಂತ ತಮಗನ್ಸುತ್ತೆ? ಆ್ಯಂಡ್ ಯು ಕ್ಯಾನ್ ಆ್ಯಡ್ ಆನ್ ಟು ಮೈ ಪಾಯಿಂಟ್ಸ್ ಆಲ್ಸೋ, ಪ್ಲೀಸ್ ಗೋ ಹೆಡ್. ನೀವು ಹೇಳ್ತಾ ಇರ್ತಕ್ಕಂಥ ವಿಜಯ್ ಅವರ ಚುನಾವಣಾ ಘೋಷಣೆಗಳು ಮತ್ತೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋಂಥದ್ರ ಮಾತನ್ನ ಕೇಳ್ತಾ ಇದ್ದಾರೆ. ಜನ ಹ್ಯಾಕ್ ಕನ್ಸಿಡರ್ ಮಾಡ್ತಾರೆ ಅಂತ ನಿಮಗೆ ಅನ್ಸಿದೆ? ಆದ್ರೆ ವಿಜಯ್ ಅವರ ಏನು ಚುನಾವಣಾ ಘೋಷಣೆಗಳಿದೆ ಅವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಡಿಸ್ಕಸ್ ಆಗ್ಲಿಲ್ಲ ಚುನಾವಣೆಯಲ್ಲಿ. ಈಗ ಏನು ಅವರು ಹೇಳಿಕೆಗಳನ್ನ ಅವರು ಚುನಾವಣಾ ಒಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ರು, ಅದಾದ ನಂತರದಲ್ಲಿ ಅವರ ಮ್ಯಾನಿಫೆಸ್ಟೋಗೆ ರಿಯಾಕ್ಷನ್ ಇಲ್ಲ ಅವರ ಅದಕ್ಕೆ ಪೂರಕವಾದಂತ ಒಂದು ಪ್ರಚಾರವನ್ನ ವಿಜಯ್ ಕೂಡ ಮುಂದುವರಿಸಲಿಲ್ಲ. ಬೇರೆ ಏನು ಪ್ರತಿಪಕ್ಷಗಳು ಕೂಡ ಅದಕ್ಕೆ ರಿಯಾಕ್ಷನ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಕೊಡ್ಲಿಲ್ಲ. ಅದು ಎಲ್ಲೂ ಕೂಡ ಚುನಾವಣೆಯಲ್ಲಿ ಚರ್ಚೆನೆ ಆಗ್ಲಿಲ್ಲ. ಹಾಗಾಗಿ ಚುನಾವಣಾ ಪ್ರಣಾಳಿಕೆಯನ್ನ ಜನರು ದೊಡ್ಡ ಪ್ರಮಾಣದಲ್ಲಿ ಕನ್ಸಿಡರ್ ಮಾಡಿದ್ದಾರೆ, ಇಲ್ಲ ಅದರ ಬೇಸ್ ನಲ್ಲೇ ವೋಟ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಬೇರೆ ಪಕ್ಷಗಳು ಕೂಡ ಅದಕ್ಕೆ ಸಮಾನವಾಗಿ ಚುನಾವಣಾ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ರು. ಎಐಡಿಎಂಕೆ ಇರ್ಬೋದು, ಡಿಎಂಕೆ ಇರ್ಬೋದು. ಡಿಎಂಕೆ ಅವರು 8,000 ರೂಪಾಯಿ ಕೂಪನ್ ಕೊಡ್ತೀನಿ ಅಂದ್ರು, ಅದಕ್ಕೆ ಪ್ರತಿಯಾಗಿ ಅಣ್ಣಾ ಡಿಎಂಕೆ ಅವನವರು 10,000 ರೂಪಾಯಿ ಕ್ಯಾಶ್ ಅನ್ನೇ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಮಾತನ್ನು ಹೇಳಿದ್ದಾರೆ. ವಿಜಯ್ ಅವರು ಅದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೊಡ್ಡ ಪ್ರಮಾಣದ ಇದನ್ನ ಪ್ರತಿ ಮನೆಯ ಹೆಣ್ಮಕ್ಳಿಗೆ ನಾವು ಅವಕಾಶ ಕೊಡ್ತೀನಿ, ಎಜುಕೇಶನ್ ಲೋನ್ ಕೊಡ್ತೀನಿ, ಹೀಗೆ ಅನೇಕ ಪ್ರಣಾಳಿಕೆಗಳು ಒಬ್ರಿಗೊಬ್ರು ಕಾಂಪಿಟೇಟಿವ್ ಆಗಿ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಆದ್ರೆ ಪ್ರಣಾಳಿಕೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆನೆ ಆಗ್ಲಿಲ್ಲ. ನೀವು ಚುನಾವಣಾ ಪ್ರಚಾರವನ್ನ ನೋಡಿದ್ರೆ ವಿಜಯ್ ಅವರ ಪ್ರಚಾರದಲ್ಲಿ ಅವರು ಡಿಎಂಕೆ ವಿರುದ್ಧವಾಗಿ, ಸ್ಟಾಲಿನ್ ವಿರುದ್ಧವಾಗಿ ಒಂದು ಮಾತುಗಳನ್ನ ಹೆಚ್ಚಾಗಿ ಇಡ್ತಿದ್ರೆ ಹೊರತು ಅವರ ನಿಜವಾದ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಉದಯನಿಧಿ ಮತ್ತೆ ಎಲಿವೇಟ್ ಆಗ್ಬಾರ್ದು, ಸ್ಟಾಲಿನ್ ಅವರ ಫ್ಯಾಮಿಲಿ ಅವರ ದೊಡ್ಡ ಪ್ರಮಾಣದಲ್ಲಿ ಬೆಳಿಬಾರ್ದು ಅನ್ನೋದನ್ನ ಅವರು ಅದನ್ನೇ ಪ್ರೊಜೆಕ್ಟ್ ಹೈಲೈಟ್ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಪ್ರಚಾರದಲ್ಲಿ ಕೂಡ ಸ್ಟಾಲಿನ್ ಅವರನ್ನ ಟಾರ್ಗೆಟ್ ಮಾಡಿದ್ರು, ಸ್ಟಾಲಿನ್ ಅವರ ಮಗನನ್ನ ಟಾರ್ಗೆಟ್ ಮಾಡಿದ್ರು. ಅದೇ ಸ್ಟಾಲಿನ್ ಕೂಡ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದ್ರು. ಹೀಗೆ ವೈಯಕ್ತಿಕವಾಗಿ ಟೀಕೆ, ಒಂದು ರೀತಿಯ ಟೀಕಾ ಪ್ರಹಾರಗಳನ್ನು ಮಾಡ್ತಾ ಇದ್ರೆ ಹೊರತು ಅವರ ಪ್ರಚಾರದಲ್ಲಿ ಎಲ್ಲೂ ಈ ಚುನಾವಣಾ ಪ್ರಣಾಳಿಕೆಯ ವಿಷಯಗಳನ್ನ ದೊಡ್ಡದಾಗಿ ಹೈಲೈಟ್ ಆಗ್ಲಿಲ್ಲ. ಆದ್ರೆ ಜನರು ಕೂಡ ಈ ವೈಯಕ್ತಿಕವಾದಂತ ಈ ಟೀಕಾ ಪ್ರಹಾರಗಳ ವಿರುದ್ಧ ಒಂದು ಚರ್ಚೆಯನ್ನ ಕೂಡ ಹೆಚ್ಚು ಚರ್ಚೆ ಮಾಡ್ತಾ ಇದ್ರೆ ಹೊರತು ಬೇರೆ ಇದರಲ್ಲಿ ಹೆಚ್ಚು ಇದಾಗ್ಲಿಲ್ಲ. ಆದ್ರೆ ತಮಿಳುನಾಡಿನ ಮಟ್ಟಿಗೆ ಹೇಳ್ಬೇಕಾದ್ರೆ ಏನು ಚುನಾವಣಾ ಪ್ರಣಾಳಿಕೆಗಳನ್ನ ಘೋಷಣೆ ಮಾಡ್ತಾರೆ ಅದೆಲ್ಲವನ್ನ ಅವ್ರು ಜಾರಿ ಮಾಡ್ತಾರೆ ಅನ್ನೋಂಥದ್ದು ಜನರಿಗೆ ಗೊತ್ತು. ಯಾಕಂದ್ರೆ ಈ ಹಿಂದೆ ನೀವು ಎಲ್ಲ ಸರ್ಕಾರಗಳನ್ನ ಎಡಿಎಂಕೆ ಇರ್ಬೋದು, ಡಿಎಂಕೆ ಇರ್ಬೋದು, ಅವರ ಸರ್ಕಾರಗಳಲ್ಲಿ ಏನ್ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಅದನ್ನ ಜಾರಿ ಮಾಡಿದ್ರೆ ಮಾತ್ರನೇ ಅವರಿಗೆ ನೆಕ್ಸ್ಟ್ ಬೆಂಬಲ ಅನ್ನೋದು ಗೊತ್ತದೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಇದೇ ಆಗ್ಲಿಲ್ಲ. ಈಗ ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಏನಂದ್ರೆ ಈ ಡ್ರಗ್ಸ್ ಮುಕ್ತವಾದಂತ ತಮಿಳುನಾಡಿನ ಆಗ್ಬೇಕು ಅನ್ನೋಂಥದ್ದು. ಯಾಕಂದ್ರೆ ಪ್ರತಿನಿತ್ಯ ಅದೇ ದೊಡ್ಡ ಚರ್ಚೆ ಆಗ್ತಾ ಇದ್ದಿದ್ದು. ತಮಿಳುನಾಡಿನಲ್ಲಿ ಎಲ್ಲಿ ನೋಡಿದ್ರು ಈ ಗಂಜಾ ಮತ್ತೆ ಬೇರೆ ಬೇರೆ ಈ ಅಫೀಮ್ಗಳು ಸಿಗ್ತಾ ಇದ್ದಿದ್ದು, ಅಲ್ಲಲ್ಲಿ ರೈಡ್ಸ್ ನಡೀತಾ ಇದ್ದು.
ಇದು ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ದು. ಇದ್ರ ಬಗ್ಗೆನೇ ಚರ್ಚೆ ಆಗ್ಬೇಕಾಗಿತ್ತು. ಅದೇ ರೀತಿ ಲಾ ಅಂಡ್ ಆರ್ಡರ್ ವಿಷಯಗಳ ಲಾ ಅಂಡ್ ಆರ್ಡರ್ ಸಂಪೂರ್ಣ ಕೊಲಾಪ್ಸ್ ಆಗಿದೆ ಅನ್ನೋಂತ ಮಾತನ್ನ ಅಣ್ಣಾ ಡಿಎಂಕೆ ಎಲ್ಲ ಕಡೆನೂ ಹೇಳ್ತಾ ಇತ್ತು, ಬಿಜೆಪಿನವರು ಹೇಳ್ತಾ ಇದ್ರು. ಬಟ್ ಆದ್ರೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಈ ವೈಯಕ್ತಿಕ ಡಿಸ್ಕಷನ್ ಮಧ್ಯೆ ಅವೆಲ್ಲವೂ ಕೂಡ ಒಂದು ನೇಪಥ್ಯಕ್ಕೆ ಸರಿದೋಗ್ಬಿಡ್ತು. ಹಾಗಾಗಿ ಜನರಲ್ಲಿ ಕೂಡ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ತಮಿಳುನಾಡಿನ ವೋಟರ್ಸ್ ನ ಒಂದು ಇದನ್ನ ನೀವು ಗಮನಿಸಿದ್ರೆ, ನೀವು ಎಲ್ಲರೂ ಕೂಡ ಪತ್ರಿಕೆ ಓದುವಂತವ್ರು ಎಲ್ಲರೂ, ನೀವು ಪ್ರತಿ ಟೀ ಅಂಗಡಿನಲ್ಲಿ ಕೂಡ ರಾಜಕೀಯದ ಚರ್ಚೆ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಈಗ ನಾಯಕರುಗಳ ಚರ್ಚೆಗಿಂತನೂ ಟಿವಿ ಡಿಬೇಟ್ ಗಳಿಗಿಂತನೂ ಅಲ್ಲಲ್ಲಿ ಟೀ ಅಂಗಡಿಗಳಲ್ಲಿ ಚರ್ಚೆ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಸೊ ಅದು ಎಲ್ಲವೂ ಕೂಡ ಇಂಪ್ಯಾಕ್ಟ್. ಅಕಾರ್ಡಿಂಗ್ ಟು ವಾಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಇನ್ ತಮಿಳುನಾಡು? ಅಲ್ಲಿ ಯಾರು ಪ್ರಮುಖ ಜ್ವಲಂತ ಇಶ್ಯೂ ಅಂತ ಯಾವುದು ಅಂತ ಕನ್ಸಿಡರ್ ಮಾಡ್ತೀರಿ? ಅಲ್ಲಿ ಜನರ ಸಹಜವಾಗಿ ಜನರ ಬಾಯಲ್ಲಿ ಬರುವಂಥದ್ದು ಏನು, ಯಾವ ಇಶ್ಯೂ ಕ್ಲಿಯರ್ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತಿದೆ ಅಲ್ಲಿ? ಈ ಚುನಾವಣೆಯಲ್ಲಿ ಸಂಬಂಧಪಟ್ಟಂತೆ ಹೇಳ್ಬೇಕಾದ್ರೆ ಲಾ ಅಂಡ್ ಆರ್ಡರ್ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ ಈ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೂಡ. ಅದೇ ರೀತಿಯಲ್ಲಿ ಈ ರಾಜಕೀಯ ನೇತರು ಏನು ಒಂದು ಕೆಳಮಟ್ಟದ ರಾಜಕಾರಣಿಗಳ ಒಂದು ಗೂಂಡಾಗಿರಿ ವರ್ತನೆ, ಈ ತರದ್ರಿಂದ ಜನ ಬಹಳಷ್ಟು ಬೇಸತ್ತಿದ್ದಾರೆ. ಅದೇ ಆಂಟಿ ಇನ್ಕಮೆನ್ಸಿ ಬೇರೆ ಈ ವಿಪಕ್ಷಗಳಿಗೆ ಅನುಕೂಲ ಆಗುತ್ತೆ ಅಂತ ಎಲ್ರು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಆದ್ರೆ ಏನು ಸ್ಟಾಲಿನ್ ಸರ್ಕಾರ ಫ್ರೀ ಬೀಸ್ ಅನ್ನ ಕೊಟ್ಟಿದ್ದು, ಅದರಲ್ಲೂ ಹೆಣ್ಮಕ್ಳಿಗೆ ಕ್ಯಾಶ್ ಏನು ಪ್ರತಿ ತಿಂಗಳು ಒಂದು 1,000 ರೂಪಾಯಿನ ಕೊಡ್ತಾ ಇದ್ರು, ಅದು ದಿಢೀರ್ ಅಂತೇಳಿ 3 ತಿಂಗಳ ಅಮೌಂಟ್ ಅನ್ನ ಒಟ್ಟಿಗೆ ಹಾಕಿದ್ದಂಥದ್ದು. ಈ ಪೊಂಗಲ್ ಟೈಮ್ ನಲ್ಲಿ 3,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಟ್ಟಿದ್ದು, ಇವೆಲ್ಲ ಕೂಡ ದೊಡ್ಡ ಇಂಪ್ಯಾಕ್ಟ್ ಆಗತ್ತೆ. ಅವೆಲ್ಲ ನಮಗೆ ವೋಟ್ ಆಗಿ ಎನ್ಕ್ಯಾಶ್ ಆಗತ್ತೆ ಅನ್ನೋಂತ ನಂಬಿಕೆನಲ್ಲಿ ಡಿಎಂಕೆನವರು ಇದ್ದಾರೆ. ಬಟ್ ಜನ ಅದನ್ನ ಇಟ್ಕೊಂಡು ಯಾವ ರೀತಿ ವೋಟ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ಅಲ್ಲಿ ಆಲ್ಟರ್ನೇಟಿವ್ ಗವರ್ನೆನ್ಸ್ ಅಂತ ಅಂದ್ಕೊಳ್ತೀನಿ ಇಲ್ಲಿವರೆಗೂ. ಹೇಳಿ, ಆಲ್ಟರ್ನೇಟಿವ್ ಗವರ್ನೆನ್ಸ್ ಅಂದ್ರೆ ಯಾವ್ದನ್ನ ನೀವು? ಅಂದ್ರೆ ಅಲ್ಲಿ ಯಾವುದೇ ಕಂಟಿನ್ಯೂಸ್ ಆಗಿ ಇದೇ ಒಂದೇ ಪಕ್ಷ ಅಧಿಕಾರಕ್ಕೆ ಬಂದಂತದ್ದು ಇದೆಯಾ? ಆ ತರದ ಇದು ಏನು ಕಾಣ್ತಾ ಇಲ್ಲ. ಯಾಕಂದ್ರೆ ಈಗ ಡಿಎಂಕೆನವರು ಈ ಹಿಂದೆ MGR ಬರೋದಕ್ಕಿಂತ ಮುಂಚೆ 2 ಸರಿ ಗೆದ್ದಿದ್ರು. ಅದಾದ್ಮೇಲೆ ಯಾರು ಆ ತರ ಬರ್ಲಿಲ್ಲ. ಜಯಲಲಿತಾ ಮಾತ್ರ 2011 ಮತ್ತೆ 2016ರಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ರು. ಡಿಎಂಕೆ ಮಾತ್ರ MGR ನಂತರದಲ್ಲಿ ಯಾವಾಗ್ಲೂ ಒಂದ್ಸರಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನೆಕ್ಸ್ಟ್ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಎಲೆಕ್ಷನ್ ಗೆದ್ದಂತ ಇತಿಹಾಸ ಇಲ್ಲ. ಈ ಸರಿ ಅದನ್ನ ಮುರಿತಾರೆ ಸ್ಟಾಲಿನ್ ಅನ್ನುವಂಥದ್ದು ಅವರ ವಿಶ್ವಾಸ. ಬಟ್ ಈಗಿನ ಎಕ್ಸಿಟ್ ಪೋಲ್ ನಲ್ಲಿ ಕೂಡ ಮಿಶ್ರವಾದಂತ ಒಂದು ರಿಸಲ್ಟ್ಸ್ ಬಂದಿರ್ತಕ್ಕಂಥದ್ದು. ಜನರಲ್ಲಿ ಕೂಡ ಈ ಆಡಳಿತದ ಬಗ್ಗೆ ಒಂದು ದೊಡ್ಡ ಒಳ್ಳೆ ಅಭಿಪ್ರಾಯ ಏನು ಕಾಣ್ತಾ ಇಲ್ಲ. ಬಟ್ ಎಲ್ಲವೂ ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ವಿಜಯ್ ಅವರ ಒಂದು 3ನೇ ಪಕ್ಷದ ಎಂಟ್ರಿ ಕಾರಣದಿಂದಾಗಿ ಮಾಸ್ ಆಗಿ ಯಾರಿಗೂ ಜಡ್ಜ್ ಮಾಡಕ್ಕೆ ಆಗ್ತಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿರೋದ್ರಿಂದ ರಿಸಲ್ಟ್ ನೋಡಿದ್ಮೇಲೆ ಗೊತ್ತಾಗಂಥದ್ದು. ಬಟ್ ಏನೇ ಆದ್ರೂ ಕೂಡ ಒಂದ್ ರೀತಿಯಲ್ಲಿ ಅತಂತ್ರ ಸರ್ಕಾರ ಬಂದ್ರೆ, ಅತಂತ್ರ ಸರ್ಕಾರ ಅಂದ್ರೆ ಅತಂತ್ರವಾದಂತ ಒಂದು ಸನ್ನಿವೇಶ ಬಂದ್ರೆ, ಯಾರಿಗೂ ಬಹುಮತ ದೊರೆಯದೇ ಇದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ. ಒಂದು ಹೊಸ ಶಕೆ ತಮಿಳುನಾಡಿನಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಈಗ ಮುಂಚೆ ಜಯಲಲಿತಾ, ಕರುಣಾನಿಧಿ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ರಾಜಕಾರಣಿಗಳು. ಈಗ ಅಲ್ಲಿಯ ಜನತೆ ಇಂಥವ್ರು ಮಾಡೆಲ್ ಆಗಿದ್ರೆ ಚೆನ್ನಾಗಿ ಅಂತ ಹೇಳೋದಾದ್ರೆ ಯಾರನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾರ? ಈ ಮುಂಚಿನ ಥರ ರಾಜಕಾರಣ ಇಲ್ಲ ಅಂತ ಇಲ್ಲೆಲ್ಲ ನಾವು ಮಾತಾಡ್ತಿರ್ತೀವಲ್ಲ ರಾಜ್ಯದಲ್ಲಿ ಮೌಲ್ಯಾಧಾರಿತ ರಾಜಕಾರಣಿಗಳ ಬಗ್ಗೆ. ಹಾಗೆ ಅಲ್ಲಿ ಯಾವ ರೀತಿ ಟಾಕ್ ಇರುತ್ತೆ, ಕಾಮನ್ ಮ್ಯಾನ್ ಒಪಿನಿಯನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬೋದಾ? ಮೌಲ್ಯಾಧಾರಿತ ರಾಜಕಾರಣ ಅನ್ನೋಂಥದ್ದಕ್ಕಿಂತನೂ ಎಲ್ಲರನ್ನೂ ಕೂಡ ಏನ್ ಪಾಸಿಟಿವ್ ಆಗಿ ಜಯಲಲಿತಾ ಒಂದ್ ಕಡೆ ಬಿಂಬಿಸಲ್ಪಟ್ರೆ ಅವರ ನೆಗೆಟಿವ್ ಅನ್ನ ಇನ್ನೊಂದ್ ಕಡೆ ತೋರಿಸ್ಲಾಗ್ತಾ ಇರುತ್ತೆ. ಫಸ್ಟ್ ಜಯಲಲಿತಾ 91ರಿಂದ 96ರವರೆಗೆ ಇದ್ದಂತ ಜಯಲಲಿತಾ ಅವರ ಕೆಲವೊಂದು ನೆಗೆಟಿವಿಟಿಯಿಂದ 96ರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೋಲನ್ ಕಂಡ್ರು. ಆ 96ರಿಂದ 2001ರೊಳಗೆ ಜಯಲಲಿತಾ ಕೂಡ ಬಹಳಷ್ಟು ಹಿಂಸೆಯನ್ನು ಅನುಭವಿಸಿದ್ರು. ಏನು ಅರೆಸ್ಟ್ ಆದ್ರು, ಅವ್ರ ಮೇಲೆ ಬೇರೆ ಬೇರೆ ಕೇಸ್ಗಳನ್ನ ಮೊಕದ್ದಮೆಗಳನ್ನ ದಾಖಲಿಸಿದ್ರು, ಬೇರೆ ಬೇರೆ ಕೋರ್ಟು ಅಲೆದಾಟ, ಇದ್ರ ದೊಡ್ಡ ಒಂದು ಇಂಪ್ಯಾಕ್ಟ್ ಇತ್ತು. ಅದೇ ಅವ್ರಿಗೆ ಅನುಕಂಪ ಆಗಿ 2001ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆದ್ರು.